ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಲ್ವಾ? ನೀವು ಖುಷಿಯಾಗಿದ್ದೀರಾ ಅಂತಂದರೆ ನಮಗಂತೂ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತು ಸೇರಿರುವಂಥ ಉದ್ದೇಶನ ಪರಿಪೂರ್ಣಗೊಳಿಸೋಣ. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ ಇರುವಂತಹ 7ನೇ ಚಾಪ್ಟರ್ ಯಾವುದದು ರೆಡಾಕ್ಸ್ ರಿಯಾಕ್ಷನನ್ನು KCET ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಾನು ಪ್ರತಿ ಬಾರಿ ಹೇಳಿದ ಹಾಗೆ ನೀವು ಪೆನ್ನು ಬುಕ್ ರೆಡಿ ಮಾಡಿಕೊಂಡಿದ್ರೆ ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾ ಇರಬೇಕಾಗುತ್ತೆ. ಓಕೆ, ಸೊ ಇವತ್ತು ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮಕ್ಕಳೇ ನಿಮಗೆ ಇಲ್ಲಿ 3 ಕ್ವೆಶನ್ ಕೊಡ್ತಾರೆ ನಿಮ್ಮ KCET ಎಕ್ಸಾಮಲ್ಲಿ. 2 ರಿಂದ 3 ಕ್ವೆಶನ್ ಬರೋದಂತೂ ಖಚಿತ. ಸೊ ಇದನ್ನು ಸ್ಕೋರ್ ಮಾಡೋದು ತುಂಬ ಈಸಿ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಬೇರೆ ಎಲ್ಲ ಚಾಪ್ಟರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಚಾಪ್ಟರಿಂದ ನಿಮಗೆ ಸ್ಕೋರಿಂಗ್ ಇಸ್ ವೆರಿ ಈಸಿ. ಓಕೆನಾ? ಸೊ ಇದನ್ನು ಹೇಳ್ತಾ ಜಾಸ್ತಿ ತಡ ಮಾಡ್ದೇನೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆನಾ ಮಕ್ಕಳೇ? ಸೊ ಮೊದಲನೇದಾಗಿ ಇವತ್ತಿನ ಕ್ಲಾಸಲ್ಲಿ ನೀವೇನೇನು ಓದ್ತೀರಾ, ಏನೇನು ಕಲಿತೀರಾ ಆ್ಯಂಡ್ ಏನೇನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಈ ಎಂಟೈರ್ ಚಾಪ್ಟರ್ನ ಸಮರಿ ಬಗ್ಗೆ ತಿಳ್ಕೊಬೇಕಾಗುತ್ತೆ. ವೆರಿನ್ ಈ ಸಮರಿಯಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಟು ರೆಡಾಕ್ಸ್ ರಿಯಾಕ್ಷನ್ ಹೇಳ್ಕೊಡ್ತೀನಿ, ಹಾಗೆ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಹೇಳ್ಕೊಡ್ತೀನಿ ಆ್ಯಂಡ್ ದ ರೂಲ್ಸ್ ಟು ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್ ಹೇಳ್ಕೊಡ್ತೀನಿ. ಮಕ್ಕಳೇ, ಈ 3 ಟಾಪಿಕ್ ಏನಕ್ಕೆ ಚೂಸ್ ಮಾಡ್ತೀವಿ ಅಂತಂದರೆ ನಿಮಗೆ ಇಷ್ಟು ವರ್ಷದಲ್ಲಿ ಅಂತಂದರೆ ಲೆಟ್ಸೆ ಒಂದು 10 years ಗ್ಯಾಪಲ್ಲಿ ತೊಗೊಂಡ್ರೆ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಒತ್ತಡ ನೀಡಿದ್ದಾರೆ ನಿಮ್ಮ KCET ಎಕ್ಸಾಮಲ್ಲಿ ಅನ್ನೋದನ್ನು ನೋಡಿಕೊಂಡು ಈ ಒಂದು ಟಾಪಿಕ್ಸ್ನ ಡಿಸೈಡ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ನಿಮಗೆ ಫಾರ್ಚುನೇಟ್ಲಿ ಇದೇ ಟಾಪಿಕ್ಸಿಂದ ನಿಮಗೆ ಈ 10 ವರ್ಷದಲ್ಲಿ ಅಥವಾ ಈ 5 ವರ್ಷದಲ್ಲಿ ಇದೇ ಕ್ವೆಶನ್ಸ್ನ ಕೊಟ್ಟಿರ್ತಾರೆ. ಓಕೆನಾ ಮಕ್ಕಳೇ? ಸೊ ಇಷ್ಟು ಟಾಪಿಕ್ನ ಹೇಳ್ಕೊಟ್ಟಾದ್ಮೇಲೆ ನಿಮಗೆ ಕೊನೆಯದಾಗಿ PYQಸ್ನ ಸಹ ಸಾಲ್ವ್ ಮಾಡ್ತೀನಿ, ಸ್ಟಾರ್ಟಿಂಗ್ ಫ್ರಮ್ 2021 ಅಪ್ ಟಿಲ್ 2025. 2021ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಯಾವ್ಯಾವ KCET ಕ್ವೆಶನ್ ಕೊಟ್ಟಿದ್ದಾರೋ ಅದೆಲ್ಲನೂ ಸಹ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದನ್ನು ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಟು ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು ಅಂತ ಹೇಳಿ. ಸೊ ಮಕ್ಕಳು ಯಾರ್ಯಾರು KCET ಕ್ಲಾಸಿಗೆ ಇದ್ದೀರೋ ದಯವಿಟ್ಟು ಒಮ್ಮೆ 1 ಶಾರ್ಟ್ ವಿಡಿಯೋನ ನೋಡಿ ಆ್ಯಂಡ್ ಇಲ್ಲಿಗೆ ಬಂದರೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿಮಗೆ ಇಂಟ್ರೊಡಕ್ಷನ್ ಟು ರೆಡಾಕ್ಸ್ ರಿಯಾಕ್ಷನ್ ಹೇಳ್ತೀನಿ ಅಂತಂದರೆ ನೀವೇನು ತಿಳ್ಕೊಬೇಕು? ವಿಲ್ ನಾಟ್ ರೀಡ್ ಇಟ್ ಆರ್ ಅಂಡರ್ಸ್ಟ್ಯಾಂಡ್ ಇಟ್ ವಿತ್ ಡೆಫಿನಿಷನ್ಗಳ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ. ಇನ್ಸ್ಟೆಡ್ ಡಿಫ್ರೆನ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಆಕ್ಸಿಡೇಷನ್ ಹಾಗೂ ರಿಡಕ್ಷನನ್ನು. ಸೊ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ವಿಚ್ ಇಸ್ ಆಕ್ಸಿಡೇಷನ್. ನೋಡಿ, ಆಕ್ಸಿಡೇಷನ್ ಅಂದ್ರೆ ಏನು? ಇಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್ ಟು ಅ ಕಾಂಪೌಂಡ್. ಹಾಗೆ ರಿಡಕ್ಷನ್ ಕಡೆ ನೋಡಿದ್ರೆ ಏನು? ಇಟ್ ಈಸ್ ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಅ ಕಾಂಪೌಂಡ್. ಆಕ್ಸಿಡೇಷನ್ ಅಂತಂದರೆ ಇಟ್ ಈಸ್ ಅಡಿಷನ್ ಆಫ್ ಅ ಆಕ್ಸಿಜನ್ ಟು ಅ ಕಾಂಪೌಂಡ್. ರಿಡಕ್ಷನ್ ಅಂತಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಅ ಕಾಂಪೌಂಡ್. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಕಾಂಪೌಂಡ್. ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಕಾಂಪೌಂಡ್, ಆಕ್ಸಿಡೇಷನ್. ಹಾಗೆ ಅಡಿಷನ್ ಆಫ್ ಹೈಡ್ರೋಜನ್ ಟು ಅ ಕಾಂಪೌಂಡ್, ಅದು ರಿಡಕ್ಷನ್. ಆಕ್ಸಿಜನ್ದು ಅಥವಾ ಆಕ್ಸಿಡೇಷನ್ದು ಉಲ್ಟಾನೇ ಇರುವಂಥದ್ದು ರಿಡಕ್ಷನ್. ಎರಡನೇ ಪಾಯಿಂಟ್ ಏನು ಹೇಳ್ತು? ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಕಾಂಪೌಂಡ್ ಅಥವಾ ಅಡಿಷನ್ ಆಫ್ ಹೈಡ್ರೋಜನ್ ಟು ಅ ಕಾಂಪೌಂಡ್ ಇಸ್ ರಿಡಕ್ಷನ್. ಮೂರನೇ ಪಾಯಿಂಟ್ ಏನು ಹೇಳೋದು? ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅನ್ ಎಲಿಮೆಂಟ್ in a compound or in its elementary state is oxidation. Gain of electrons is what? Namma reduction. Hage addition of electronegative element to a substance or a compound is oxidation. Removal of electronegative element from a compound or a substance is called reduction. ನೋಡಿ, 1 2 3 4 ಪಾಯಿಂಟ್ ಆಯಿತು. 4 ಇಂಪಾರ್ಟೆಂಟ್ ಪಾಯಿಂಟ್ಸ್, ಸಿಂಪಲ್ ಪಾಯಿಂಟ್ಸ್. ಹಾಗೆ ನೆಕ್ಸ್ಟ್ ಏನು? ರಿಮೂವಲ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್, ಪೊಟ್ಯಾಷಿಯಂ, ಹೈಡ್ರೋಜನ್. ಹಾಗೆ ರಿಡಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಟು ಅ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ಗೆ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ನ ಆ್ಯಡ್ ಮಾಡ್ತೀನಿ ಅಂತಂದರೆ ಅದು ನನ್ನ ರಿಡಕ್ಷನ್. 5ನೇ ಪಾಯಿಂಟ್. 6ನೇ ಪಾಯಿಂಟ್. ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ is said to be oxidation. ಅಥವಾ ಆಕ್ಸಿಡೇಷನ್ ಮಾಡಿದ್ರೆ there is increase in the oxidation number, increase in the what? Positive charge. ಹಾಗೆ ರಿಡಕ್ಷನ್ ಕಡೆ ಬಂದರೆ there is decrease in the oxidation number,
ಇಟ್ ಈಸ್ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್. ಡಿಕ್ರೀಸ್ ಆಗ್ತಿದೆ ಅಂತಂದರೆ ದೇರ್ ಇಸ್ ಇನ್ಕ್ರೀಸ್ ಇನ್ ವಾಟ್? ನೆಗೆಟಿವ್ ಚಾರ್ಜ್. ಓಕೆ, ಈಗ ಕೊನೆ ಪಾಯಿಂಟ್ ಏನು? ಡಿಕ್ರೀಸ್ ಇನ್ ಎಲೆಕ್ಟ್ರಾನ್ ಡೆನ್ಸಿಟಿ. ಒಂದು ಎಲಿಮೆಂಟಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀರಾ ಅಂತಂದರೆ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ರಿಡಕ್ಷನ್ ಏನು? ಯು ಆರ್ ಬೇಸಿಕಲಿ ಆ್ಯಡಿಂಗ್ ಅನ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಒಟ್ಟು ಎಲೆಕ್ಟ್ರಾನ್ಗಳು ಜಾಸ್ತಿ ಇರ್ತವೆ ವೆನ್ ಯು ಆ್ಯಡ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ನ ತೆಗೆದ್ರೆ ಎಲೆಕ್ಟ್ರಾನ್ಸ್ ಕಡಿಮೆ ಇರ್ತವೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ವುಡ್ ಬಿ ಲೆಸ್ ವೆನ್ ಇಟ್ ಇಸ್ ಇನ್ ಆಕ್ಸಿಡೇಷನ್. ಎಲೆಕ್ಟ್ರಾನ್ ಡೆನ್ಸಿಟಿ ವುಡ್ ಬಿ ಮೋರ್ ಇನ್ ರಿಡಕ್ಷನ್. ಸೊ ಇದು ನಿಮ್ಮ ಮೊದಲನೇ ಟಾಪಿಕ್ ಆಗಿತ್ತು. ಈಗ ನೆಕ್ಸ್ಟ್ ಟಾಪಿಕ್ ಏನು? ಅಬೌಟ್ ದ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ನ ಟೈಪ್ಗಳ ಬಗ್ಗೆ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಜಸ್ಟ್ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ಇದರಲ್ಲೂ ಸಹ ನಿಮಗೆ 4 ರೀತಿ ಇದೆ. ಯಾವುದದು 4 ರೀತಿ? ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಹಾಗೂ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಮಕ್ಕಳೇ, ರಿಡಾಕ್ಸ್ ರಿಯಾಕ್ಷನ್ ಆರ್ ಸಬ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್: ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹಾಗೂ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ತಿರ್ಗಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಮತ್ತೆ 2 ರೀತಿ ಸಬ್ ಕ್ಲಾಸಿಫೈ ಮಾಡ್ತೀವಿ ಇಂಟು ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಹಾಗೂ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಹಾಗೂ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಈಗ ಒಂದೊಂದಾಗೆ ನೋಡ್ತಾ ಹೋದರೆ ಮಕ್ಕಳೇ, ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? ಹೆಸರಲ್ಲೇ ಇದೆ. 2 ಎಲಿಮೆಂಟ್ ಸೇರಿ ಒಂದು ಕಾಂಪೌಂಡ್ ಆಗ್ತಿದೆ ಅಂತಂದರೆ ಅದು ನನ್ನ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಅನ್ನೋದು ಒಂದು ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ ವೆರಿನ್ 2 ಎಲಿಮೆಂಟ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಅ ಕಾಂಪೌಂಡ್. ಡೆಫಿನೇಷನ್ ಮುಖಾಂತರ ನೋಡೋದಾದರೆ ನೋಡಿ ಇಲ್ಲಿ, ಕಾಂಬಿನೇಷನ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ 2 or more substances combine to form a single new substance or a compound. ಆ್ಯಂಡ್ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈಗ ಕಂಬೈನ್ ಆಗ್ತಿದೆ ಅಂತಂದರೆ ಈದರ್ ಎ ಆರ್ ಬಿ ಆರ್ ಬೋತ್ ಎ ಆ್ಯಂಡ್ ಬಿ ಶುಡ್ ಬಿ ಇನ್ ಇಟ್ಸ್ ಎಲಿಮೆಂಟರಿ ಸ್ಟೇಟ್ ಅಥವಾ ಅನ್ಕಂಬೈನ್ಡ್ ಸ್ಟೇಟ್. ನೋಡಿ ಇಲ್ಲಿ, ಈದರ್ ಎ ಆರ್ ಬಿ ಆರ್ ಬೋತ್ ಎ ಆ್ಯಂಡ್ ಬಿ ಮಸ್ಟ್ ಬಿ ಇನ್ ಇಟ್ಸ್ ಎಲಿಮೆಂಟಲ್ ಫಾರ್ಮ್. ಸಚ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಆರ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ಸ್. ಆ್ಯಂಡ್ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವುದು? ನಮ್ಮ ಕಂಬಷನ್ ರಿಯಾಕ್ಷನ್ಸ್. ಮೀಥೇನ್ ಗ್ಯಾಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಐ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್. ಅಲ್ಲೂ ಸಹ ನನಗೆ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಾಯಿದೆ. ಅದು ಬಿಟ್ಟು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಇಲ್ಲಿ, ಕಾರ್ಬನ್ ಆಕ್ಸಿಜನ್ ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲೂ ಸಹ ನನಗೇನಾಗ್ತಿದೆ? ನನಗೆ ಕಾರ್ಬನ್ 0 ಇದೆ, 4. ಆಕ್ಸಿಜನ್ 0 ಇದೆ, ಆಕ್ಸಿಡೇಷನ್ ನಂಬರ್ ಇಲ್ಲಿ -2. ಸೊ ಹಿಯರ್ ವಿ ಹ್ಯಾವ್ ವಾಟ್? ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ಎರಡನೇ ಎಕ್ಸಾಂಪಲ್, ಮೆಗ್ನೀಷಿಯಮ್ ರಿಯಾಕ್ಟಿಂಗ್ ವಿತ್ ವಾಟ್? ನೈಟ್ರೋಜನ್. ಇಲ್ಲೂ ಸಹ ಒಂದು ಕಾಂಪೌಂಡ್ ಫಾರ್ಮ್ ಆಯಿತು. ಸೊ ಮೆಗ್ನೀಷಿಯಮ್ 0 ಇತ್ತು, ಆಕ್ಸಿಡೇಷನ್ ನಂಬರ್ ಇಲ್ಲಿ -2 ಆಯಿತು. ಇಲ್ಲಿ ನೈಟ್ರೋಜನ್ 0 ಇತ್ತು, ಇಲ್ಲಿ +3 ಆಯಿತು. ಸೊ ಬೇಸಿಕಲಿ ಇಲ್ಲೇನರ್ಥ ಆಗುತ್ತೆ ನಮಗೆ? ಕಾಂಬಿನೇಷನ್ ರಿಯಾಕ್ಷನ್ ಅನ್ನೋದು ಒಂದು ರೆಡಾಕ್ಸ್ ರಿಯಾಕ್ಷನ್ ವೆರಿನ್ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್ ಎರಡೂ ಸಹ ಆಗ್ತಾ ಇದೆ. ಅರ್ಥ ಆಗ್ತಿಲ್ವಾ? ನೋಡಿ ಇಲ್ಲಿ ಮೀಥೇನ್ದು ಅಷ್ಟೇ, ಇಲ್ಲಿ ಬದಿ ನೋಡಿ ಇಲ್ಲಿ, ಕಂಬಷನ್ ಆಫ್ ಮೀಥೇನ್ ಗ್ಯಾಸ್. ಓಕೆ, ಇದು ನನ್ನ ಮೊದಲನೇ ರೀತಿಯ ಕಾಂಬಿನೇಷನ್ ರಿಯಾಕ್ಷನ್ ಅಥವಾ ಮೊದಲನೇ ರೀತಿಯ ರೆಡಾಕ್ಸ್ ರಿಯಾಕ್ಷನ್. ಈಗ ಎರಡನೇ ರೀತಿ ಯಾವುದಪ್ಪ ಅಂತಂದರೆ ಇಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದ್ರೆ ಏನು? ಇಟ್ ಈಸ್ ಅ ರಿಯಾಕ್ಷನ್ ವೇರ್ ಒನ್ ಸಿಂಗಲ್ ಕಾಂಪೌಂಡ್ breaks down to give you simpler substances. ನೋಡಿ ಇಲ್ಲಿ ಮಕ್ಕಳೇ, decomposition reaction is the reaction where a single compound breaks down into 2 or more simpler components and at least one of which must be in its elementary state ಅಥವಾ elemental state. Uncombined state ಆಗಿರಬೇಕು. ಡಿಸೋಸಿಯೇಟ್ ಆದರೆ at least one of them. ಎಕ್ಸಾಂಪಲ್ಸ್ ಯಾವುದು? ನೋಡಿ ಇಲ್ಲಿ, ವಾಟರ್ ಡಿಸೋಸಿಯೇಟ್ ಅಥವಾ ಡಿಕಂಪೋಸ್ ಆದಾಗ ಏನು ಸಿಗ್ತಿದೆ? ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಗ್ಯಾಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ -1 ಇದೆ, 0 ಆಯಿತು. ಆಕ್ಸಿಜನ್ -2 ಇದೆ, 0 ಆಯಿತು. ಸೊ ದೆರ್ ಇಸ್ ರಿಡಾಕ್ಸ್ ರಿಯಾಕ್ಷನ್. ಹಾಗೆ ನೆಕ್ಸ್ಟ್ ಯಾವುದು? ಸೋಡಿಯಂ ಹೈಡ್ರೈಡ್ ಡಿಕಂಪೋಸ್ ಆದಾಗ ಇಲ್ಲಿ ಸೋಡಿಯಂ +1 ಇದೆ, ಇಲ್ಲಿ 0 ಆಯಿತು. ಇಲ್ಲಿ ಹೈಡ್ರೋಜನ್ -1 ಇದೆ, ಇಲ್ಲಿ 0 ಆಯಿತು. ಅಗೇನ್ ರಿಡಾಕ್ಸ್ ರಿಯಾಕ್ಷನ್. ಪೊಟ್ಯಾಷಿಯಂ ಕ್ಲೋರೈಡ್, ಅಗೇನ್ ದೇರ್ ಇಸ್ ಅ ಲಾಟ್ ಆಫ್ ರಿಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಒಂದು ಸಿಂಗಲ್ ದೊಡ್ಡ ಕಾಂಪ್ಲೆಕ್ಸ್ ಕಾಂಪೌಂಡ್ ಬ್ರೇಕ್ ಆದಾಗಲೂ ಸಹ ನಿಮಗೆ ಸಿಂಪ್ಲರ್ ಸಬ್ಸ್ಟೆನ್ಸ್ ಸಿಗ್ತವೆ ಆ್ಯಂಡ್ ಅಲ್ಲೂ ಸಹ ರಿಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ಲ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಸಹ ನಿಮಗೆ ರಿಡಾಕ್ಸ್ ರಿಯಾಕ್ಷನ್ ಆಗಲ್ಲ. ನೋಡಿ ಇಲ್ಲಿ, ಆಲ್ ದ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ನಾಟ್ ರಿಡಾಕ್ಸ್ ರಿಯಾಕ್ಷನ್ಸ್.
ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬನೇಟ್ ಡಿಕಂಪೋಸ್ ಆದಾಗ ನಿಮಗೆ ಆಬ್ವಿಯಸ್ ಆಗಿ ಎರಡು ಕಾಂಪೌಂಡ್ ಸಿಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಯಾಲ್ಸಿಯಂ +2 ಇದೆ, ಇಲ್ಲೂ +2 ಇದೆ, ಕಾರ್ಬನ್ +4 ಇದೆ, ಇಲ್ಲೂ +4 ಇದೆ, ಆಕ್ಸಿಜನ್ -2 ಇದೆ, ಇಲ್ಲೂ -2 ಇದೆ. ಅರ್ಥ ಆಗ್ತಿಲ್ವಾ? ಸೊ ಎಲ್ಲ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಸಹ ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಆಗಲ್ಲ. ಸೊ ಮಕ್ಕಳೇ, ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಒಂದು ಸ್ಟ್ರಾಂಗರ್ ಕಾಂಪೌಂಡ್ ಅಥವಾ ಒಂದು ಸ್ಟ್ರಾಂಗರ್ ಎಲಿಮೆಂಟ್ ಇನ್ನೊಂದು ವೀಕರ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ ಇನ್ ಅ ಕಾಂಪೌಂಡ್. ಒಂದು ಕಾಂಪೌಂಡಲ್ಲಿ ಒಂದು ವೀಕ್ ಎಲಿಮೆಂಟನ್ನು ಒಂದು ಸ್ಟ್ರಾಂಗ್ ಎಲಿಮೆಂಟ್ ಬಂದು ರೀಪ್ಲೇಸ್ ಮಾಡುತ್ತೆ ಅಥವಾ ಡಿಸ್ಪ್ಲೇಸ್ ಮಾಡುತ್ತೆ. ಅದೇ ನನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡೆಫಿನೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ವೇರ್ a more reactive element displaces the least reactive, the less reactive element from its compound. And this happens because the more reactive element has got the tendency to gain or lose the electrons easily. ಅರ್ಥ ಆಗ್ತಿದಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ಯಾಕಾಗುತ್ತೆ ಅಂತಂದರೆ, ಸ್ಟ್ರಾಂಗರ್ ಎಲಿಮೆಂಟ್ ಏನಿರುತ್ತೆ ಅದಕ್ಕೆ ಎಲೆಕ್ಟ್ರಾನ್ ಕಳ್ಕೊಳ್ಳುವಂತಹ ಅಥವಾ ಗಳಿಸ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಈಗ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ನೋಡಿ ಮಕ್ಕಳಲ್ಲಿ, ಈಗ ಎ ಅನ್ನೋದು ಒಂದು ಎಲಿಮೆಂಟ್ ಆಗಿದೆ ಆ್ಯಂಡ್ ಬಿ ಸಿ ಅನ್ನೋದು ಒಂದು ಕಾಂಪೌಂಡ್ ಆಗಿದೆ. ಸೊ ಬಿ ಸಿ ಅನ್ನೋ ಕಾಂಪೌಂಡಲ್ಲಿ ಸಿ ಲೆಸ್ ರಿಯಾಕ್ಟಿವ್ ಆಗಿರೋ ಕಾರಣದಿಂದ ಎ ಈಸಿಯಾಗಿ ನನಗೆ ಡಿಸ್ಪ್ಲೇಸ್ ಮಾಡುತ್ತೆ ಈ ಸಿನ, ಫಾರ್ಮಿಂಗ್ ಎ ಬಿ ಅನ್ನೋ ಒಂದು ಕಾಂಪೌಂಡ್. ಎ ಬಿ ಅನ್ನುವಂಥ ಒಂದು ಕಾಂಪೌಂಡ್. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇದು ಜನರಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನನಗೆ ಎರಡು ರೀತಿ ಸಬ್ ಕ್ಲಾಸಿಫಿಕೇಶನ್ ಇದೆ. ಒಂದು ಮೆಟಲ್ ಡಿಸ್ಪ್ಲೇಸ್ಮೆಂಟ್, ಮತ್ತೊಂದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಮೆಟಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಒಂದು ಸ್ಟ್ರಾಂಗರ್ ಮೆಟಲ್ ಇನ್ನೊಂದು ವೀಕರ್ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ, ಅಥವಾ ಮೋರ್ ರಿಯಾಕ್ಟಿವ್ ಮೆಟಲ್ ವಿಲ್ ರೀಪ್ಲೇಸ್ ಲೀಸ್ಟ್ ರಿಯಾಕ್ಟಿವ್ ಮೆಟಲ್. ಏನು ಅಂತ ನೋಡೋದಾದರೆ ಮಕ್ಕಳೇ ನೋಡಿ, ಇಲ್ಲಿ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಹಾಗೂ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಾಗ್ತಿದೆ, ಆ ಮೆಟಲ್ ಇನ್ ಅ ಕಾಂಪೌಂಡ್ ಕ್ಯಾನ್ ಬಿ ಡಿಸ್ಪ್ಲೇಸ್ಡ್ ಬೈ ಅನದರ್ ಮೆಟಲ್ ಇನ್ ದ ಅನ್ಕಂಬೈನ್ಡ್ ಸ್ಟೇಟ್. ಅನ್ಕಂಬೈನ್ಡ್ ಸ್ಟೇಟಲ್ಲಿ ಒಂದು ಮೆಟಲ್ ಮತ್ತೊಂದು ಮೆಟಲ್ನ ಡಿಸ್ಪ್ಲೇಸ್ ಮಾಡಬಹುದು. And also these kind of reactions are seen in the purification of metals from its ore. ಈ ಐರನ್ ಓರ್ ಇದೆಯಲ್ಲಪ್ಪ, ಈಗ ನಿಮಗೆ ಅರ್ತ್ ಕ್ರಸ್ಟಿಂದ ನಿಮ್ಗೆ ಏನು ಸಿಗುತ್ತೆ, ಐರನ್ ಓರ್. ಬಟ್ ನೀವೇನು ಮಾಡಬೇಕು, ಐರನ್ನ ಮಾತ್ರ ನಿಮ್ಗೆ ತಗೋಬೇಕು. ಹೇಗೆ? ಪ್ಯೂರಿಫೈ ಮಾಡಿದಾಗ ಐರನ್ ಜೊತೆಗೆ ನಿಮಗೆ ಅನ್ವಾಂಟೆಡ್ ಮಿನರಲ್ ಸಹ ಇರ್ತವೆ, ಅಥವಾ ಅನ್ವಾಂಟೆಡ್ ಮೆಟಲ್ ಸಹ ಇರ್ತವೆ. ಹೇಗೆ ಮಾಡ್ತೀರಾ? ಯೂಸಿಂಗ್ ಅ ಪ್ರಾಸೆಸ್ ಕಾಲ್ಡ್ ಮೆಟಲರ್ಜಿ. ಓಕೆ, ಮೆಟಲರ್ಜಿಕಲ್ ಪ್ರಾಸೆಸ್ ಮುಖಾಂತರ ಇದನ್ನು ಮಾಡಬಹುದು. ಓಕೆ, ಈ ಎಕ್ಸಾಂಪಲ್ ಕಡೆ ನೋಡೋದಾದರೆ ನೋಡಿ, ಇಲ್ಲಿ ಕಾಪರ್ ಸಲ್ಫೇಟ್ ರಿಯಾಕ್ಟಿಂಗ್ ವಿತ್ ಜಿಂಕ್ ಗಿವ್ಸ್ ಯು ಜಿಂಕ್ ಸಲ್ಫೇಟ್ ಹಾಗೂ ಕಾಪರ್. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ವೆನ್ ಕಂಪೇರ್ಡ್ ಟು ಕಾಪರ್. ಅದಕ್ಕೆ ಏನು ಮಾಡ್ತಿದೆ, ಜಿಂಕ್ ಇಸ್ ರೀಪ್ಲೇಸಿಂಗ್ ಆರ್ ಡಿಸ್ಪ್ಲೇಸಿಂಗ್ ಕಾಪರ್. ಅಲ್ಟಿಮೇಟ್ಲಿ ಇಟ್ ಗಿವ್ಸ್ ಯು ಕಾಪರ್ ಆ್ಯಂಡ್ ಜಿಂಕ್ ಸಲ್ಫೇಟ್. ಓಕೆ, ಇಟ್ ಗಿವ್ಸ್ ಯು ಜಿಂಕ್ ಸಲ್ಫೇಟ್. ನೋಡಿ ಇಲ್ಲಿ ಮಕ್ಕಳೇ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ನಿಮಗೆ ಎಲಿಮೆಂಟ್ಗಳ ಮೇಲ್ಗಡೆ ಸೂಪರ್ ಸ್ಕ್ರಿಪ್ಟಲ್ಲಿ ನಿಮಗೆ ಆಕ್ಸಿಡೇಷನ್ ನಂಬರ್ ಸಹ ಬರ್ದಿದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ವೆನೇಡಿಯಂ ಪೆಂಟಾಕ್ಸೈಡ್ ವೆನ್ ಇಟ್ ರಿಯಾಕ್ಟ್ ವಿತ್ ಕ್ಯಾಲ್ಸಿಯಂ ಇಟ್ ಗಿವ್ಸ್ ಯು ವಾಟ್, ವೆನೇಡಿಯಂ ಹಾಗೂ ಕ್ಯಾಲ್ಸಿಯಂ ಆಕ್ಸೈಡ್. ಜಸ್ಟ್ ಲೈಕ್ ದಿಸ್, ಇದು ಸಹ ಕ್ಯಾಲ್ಸಿಯಂ ರೀಪ್ಲೇಸ್ ಮಾಡ್ತಾ ಇದೆ. Because it has got more tendency to react, more tendency to oxidize ಹಾಗೂ reduce. ಅರ್ಥ ಆಗ್ತಿಲ್ವಾ? ಸೊ ಇದು ನನ್ನ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಯಾವುದು? ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಸ್ಪ್ಲೇಸ್ ಮಾಡೋದು ನಾವು ಯಾವುದು? ಹೈಡ್ರೋಜನನ್ನು. ವೆರಿ ರೇರ್ ಆಕ್ಸಿಜನ್ ಮಾಡ್ತೀವಿ. ನೋಡಿ ಇಲ್ಲಿ, ದ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ್ಕ್ಲೂಡ್ಸ್ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರೇರ್ಲಿ ಆಕ್ಸಿಜನ್ ಡಿಸ್ಪ್ಲೇಸ್ಮೆಂಟ್. And most predominantly alkali ಹಾಗೂ alkaline earth metals are very good reductants. ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ ಇವೆಲ್ಲವೂ ಸಹ ನಿಮಗೆ ತುಂಬ ಗುಡ್ ರಿಡಕ್ಟೆಂಟ್ಸ್ ಆ್ಯಂಡ್ ದ್ಯಾಟ್ ಕ್ಯಾನ್ ಡಿಸ್ಪ್ಲೇಸ್ ಹೈಡ್ರೋಜನ್ಸ್ ಈಸಿಲಿ. ಒಂದು ಕಾಂಪೌಂಡಲ್ಲಿ ಹೈಡ್ರೋಜನ್ನ ಈಸಿಯಾಗಿ ರಿಪ್ಲೇಸ್ ಅಥವಾ ಡಿಸ್ಪ್ಲೇಸ್ ಮಾಡುವಂಥದ್ದು ನಮ್ಮ ಆಲ್ಕಲಿ ಹಾಗೂ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಕೆಲವೊಂದು ಮೆಟಲ್ಸ್ಗಳು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಇನ್ಸ್ಟೆಡ್ ಅದಕ್ಕೆ ಆಸಿಡ್ ಜೊತೆ ಟ್ರೀಟ್ ಮಾಡಬೇಕಾಗುತ್ತೆ ಇನ್ ಆರ್ಡರ್ ಟು ಡಿಸೋಸಿಯೇಟ್ ವಾಟ್ ಹೈಡ್ರೋಜನ್. ನೋಡಿ ಇಲ್ಲಿ, ಮೆನಿ ಮೆಟಲ್ಸ್ ವಿಚ್ ಡೋಂಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಆರ್ ಕೇಪಬಲ್ ಆಫ್ ಡಿಸ್ಪ್ಲೇಸಿಂಗ್ ಹೈಡ್ರೋಜನ್ ವಿತ್ ಆಸಿಡ್ಸ್.
ಆ್ಯಂಡ್ ಸಾಕಷ್ಟು ನೀವು ಅಬ್ಸರ್ವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಹಾಗೂ ಸಿಲ್ವರ್, ದೇ ಡೋಂಟ್ ರಿಯಾಕ್ಟ್ ವಿತ್ ಆ್ಯಸಿಡ್ ನಾರ್ ವಿತ್ ವಾಟರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್ಸ್ ಅಲ್ವಾ. ಸೊ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ ನೋಡಿ ಇಲ್ಲಿ, ಸೋಡಿಯಂ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಯು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗ್ತಾ ಇದೆ, ಹೈಡ್ರೋಜನ್ ಡಿಸ್ಪ್ಲೇಸ್ ಆಯಿತು ನೋಡಿ ಇಲ್ಲಿ. ಮತ್ತೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ, ಅವಾಗಲೇ ಹೇಳಿದೆ ದ್ಯಾಟ್ ಸಾಕಷ್ಟು ಮೆಟಲ್ಗಳು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಬೇಕು ಅಂಥ ಮೆಟಲ್ ಯಾವುದು? ಜಿಂಕ್. ಜಿಂಕ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಗಿವ್ ಯು ಜಿಂಕ್ ಕ್ಲೋರೈಡ್ ಅನ್ನುವಂತಹ ಸಾಲ್ಟ್ ಬೈ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಅಲ್ಟಿಮೇಟ್ಲಿ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಇದು ನಿಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ಕೊನೆಯ ರೆಡಾಕ್ಸ್ ರಿಯಾಕ್ಷನ್ ಯಾವುದು? ನಿಮ್ಮ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತಂದ್ರೆ ಏನು? ಇಟ್ ಈಸ್ ಅ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಇಟ್ ಈಸ್ ಅ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ವೇರ್ ಒಂದು ಕಾಂಪೌಂಡಲ್ಲಿ ಒಂದು ಎಲಿಮೆಂಟಿಗೆ ಡಿಫ್ರೆಂಟ್ ಆಕ್ಸಿಡೇಷನ್ ನಂಬರ್ ಇರುತ್ತೆ ಅಥವಾ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಆ್ಯಂಡ್ ದ್ಯಾಟ್ ಎಲಿಮೆಂಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ಅರ್ಥ ಆಗ್ತಿಲ್ವಾ? ಸೊ ಒಂದು ಕಾಂಪೌಂಡಲ್ಲಿ ಒಂದು ಎಲಿಮೆಂಟಿಗೆ 3 ರೀತಿಯ ಆಕ್ಸಿಡೇಷನ್ ನಂಬರ್ ಇರುತ್ತೆ. ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ಡೆಫಿನೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, disproportionation reaction is a type of redox reaction where one element or where an element in one oxidation state is simultaneously oxidized and reduced. And one of the reacting substance always contains an element with 3 oxidation states. Tumba important point idu. Okay, disproportionation reaction alli ee point tumba important because one element ಗೆ what different oxidation state ಹೊಂದುವಂತಹ ಒಂದು ಪ್ರಾಪರ್ಟಿ ಹೊಂದಿರುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ನಿಮ್ಮ ಆಕ್ಸಿಜನ್ ಕ್ಯಾನ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ನೋಡಿ ಇಲ್ಲಿ, ಇಟ್ ಕ್ಯಾನ್ ಅಂಡರ್ಗೋ ರಿಡಕ್ಷನ್ ಹಾಗೂ ಆಕ್ಸಿಡೇಷನ್. ಓಕೆ, ಆಕ್ಸಿಜನ್ -1 ಇದೆ, ಇಲ್ಲಿ -2 ಇದೆ. ಆಕ್ಸಿಜನ್ ರಿಡಕ್ಷನ್ ಆಯ್ತು, ಇದು ಆಕ್ಸಿಜನ್ -1 ಇದೆ, ಇಲ್ಲಿ 0 ಆಯಿತು, ಇಲ್ಲಿ 0 ಆಯಿತು. ಸೊ ಇಟ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ಸ್, ಸೊ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಅರ್ಥ ಆಯ್ತಲ್ವಾ? ಸೊ ಮತ್ತೊಂದು ಯಾವುದು? ಕ್ಲೋರಿನ್ ರಿಯಾಕ್ಟಿಂಗ್ ವಿತ್ ಹೈಡ್ರಾಕ್ಸಿಲ್ ಗ್ರೂಪ್ ಅಥವಾ ಎನಿ ಬೇಸ್. ಇಲ್ಲೂ ಸಹ ನನಗೇನಾಗ್ತಿದೆ? ಕ್ಲೋರಿನ್ ಇಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ನೋಡಿ, ಆಕ್ಸಿಡೇಷನ್, ರಿಡಕ್ಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇದು ನನ್ನ 4ನೇ ರೀತಿಯ ರೆಡಾಕ್ಸ್ ರಿಯಾಕ್ಷನ್ ಆಗಿದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ನೆಕ್ಸ್ಟ್ ಇಸ್ ಅಬೌಟ್ ದ ರೂಲ್ಸ್ ಟು ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್. ಒಂದು ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟಿನ ಕಾಂಪೌಂಡನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿ ನಿಮಗೆ 6 ರೂಲ್ಸ್ ಇದೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದಾಗೆ ನೋಡ್ತೀವಿ ಅಂತಂದರೆ ನೋಡಿ ಇಲ್ಲಿ ಮೊದಲನೇ ರೂಲ್ ಏನು ಹೇಳುತ್ತೆ? ಎಲಿಮೆಂಟ್ಸ್ ಇನ್ ಇಟ್ಸ್ ಫ್ರೀ ಆರ್ ಅನ್ಕಂಬೈನ್ಡ್ ಸ್ಟೇಟ್ ಬೇರ್ಸ್ ಅನ್ ಆಕ್ಸಿಡೇಷನ್ ನಂಬರ್ ವಿಚ್ ಇಸ್ 0. ಎಲಿಮೆಂಟ್ಗಳು ಅನ್ಕಂಬೈನ್ಡ್ ಸ್ಟೇಟ್ ಅಥವಾ ಫ್ರೀ ಸ್ಟೇಟಲ್ಲಿದೆ ಅಂತಂದರೆ ಇಟ್ ಹ್ಯಾಸ್ ಅನ್ ಆಕ್ಸಿಡೇಷನ್ ನಂಬರ್ ಆಫ್ 0. ಎಕ್ಸಾಂಪಲ್ ಯಾವುದು? ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್, ಓಝೋನ್, ಮೆಗ್ನೀಷಿಯಮ್, ಸೋಡಿಯಂ ಹಾಗೂ ಅಲ್ಯೂಮಿನಿಯಂ. ಮೋಸ್ಟ್ ಪ್ರಿಡಾಮಿನೆಂಟ್ ಆಗಿರುವಂಥದ್ದು ಇದು ಮೊದಲನೇ ರೂಲ್. ಎರಡನೇ ರೂಲ್ ಏನು? ಫಾರ್ ಅಯಾನ್ಸ್ ಕಂಪೋಸ್ಡ್ ಆಫ್ ಓನ್ಲಿ ಒನ್ ಆಟಮ್ ದ ಆಕ್ಸಿಡೇಷನ್ ನಂಬರ್ ಇಸ್ ಇಟ್ಸ್ ಚಾರ್ಜ್. ನೋಡಿ ಇಲ್ಲಿ, ಆಕ್ಸಿಡೇಷನ್ ನಂಬರ್ ಇಸ್ ಈಕ್ವಲ್ ಟು the charge on the ion. For example, sodium plus ಅಂತ ಇರುತ್ತೆ. ಸೊ sodium plus ಅಂತಂತಿದ್ರೆ ಅಲ್ಲಿ +1 is the oxidation number of that sodium. ನೋಡಿ ಇಲ್ಲಿ, sodium plus, so +1 is the oxidation number. Mg2 plus ಅಂತಿದ್ರೆ +2 is the oxidation number. O2 minus ಅಂತಿದ್ರೆ -2 is the oxidation number. ಅರ್ಥ ಆಗ್ತಿಲ್ವಾ? ಇದು ಎರಡನೇ ರೂಲ್ ಆಯಿತು. ಮೂರನೇ ರೂಲ್ ಏನು? The oxidation number of oxygen in most of the cases is -2. It is -2. But superoxides ಹಾಗೂ peroxide condition ಅಲ್ಲಿ it changes. ನೋಡಿ ಇಲ್ಲಿ, peroxide -1, superoxides +2 +1, H2O2 -1, OF2 O2F2 ಇಲ್ಲಿ it is +2 +1. ಸೊ ತುಂಬ ಇಂಪಾರ್ಟೆಂಟ್ KCT ಪರ್ಸ್ಪೆಕ್ಟಿವ್ಗೆ. ಮೂರನೇ ರೂಲ್ ಆಯಿತು. ನಾಲ್ಕನೇ ರೂಲ್ ಏನು? The oxidation of number of hydrogen in most of the cases is +1.
ಸಾಕಷ್ಟು ಕೇಸಸಲ್ಲಿ ನನ್ನ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ +1. ಬಟ್ ಹೈಡ್ರೈಡ್ಸ್ಗಳಲ್ಲಿ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೈಡ್ಸ್ ಫಾರ್ಮ್ ಆಗುತ್ತಲ್ಲ, ಆವಾಗ ಇದರ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು ಇಟ್ ಇಸ್ -1. ಇಟ್ ಇಸ್ -1. ಯಾವಾಗ? ವೆನ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆರ್ ಬಾಂಡೆಡ್ ವಿತ್ ಮೆಟಲ್ಸ್ ಬಿಕಮಿಂಗ್ ಮೆಟಲ್ ಹೈಡ್ರೈಡ್ಸ್. ಲಿಥಿಯಂ ಹೈಡ್ರೈಡ್, ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಸೋಡಿಯಂ ಹೈಡ್ರೈಡ್, ಕ್ಯಾಲ್ಸಿಯಂ ಹೈಡ್ರೈಡ್ ಹೇಳ್ತಾ ಹೋಗ್ಬೋದು. ಇದು 4ನೇ ರೂಲ್ ಆಯಿತು. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ 5th and 6th ರೂಲ್. 5th ರೂಲ್ ಏನು ಹೇಳುತ್ತೆ? ಇನ್ ಆಲ್ ಇಟ್ಸ್ ಕಾಂಪೌಂಡ್ಸ್ ಫ್ಲೋರಿನ್ ಹ್ಯಾಸ್ ಅನ್ ಆಕ್ಸಿಡೇಷನ್ ನಂಬರ್ ಆಫ್ -1. ಸಾಕಷ್ಟು ಕೇಸಸಲ್ಲಿ ಫ್ಲೋರಿನ್ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು ಇಟ್ ಇಸ್ -1. ಬಟ್ ಅದರ್ ದ್ಯಾನ್ ದಟ್ ಹ್ಯಾಲೋಜನ್ ಆಟಮ್ಸ್ ಇದಾವಲ್ಲ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ದ್ಯಾಟ್ ವಿಲ್ ಹ್ಯಾವ್ -1. ಬಟ್ ಅದೇನಾದರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿದೆ, ಆಕ್ಸಿಜನ್ ಜೊತೆ ಬಾಂಡ್ ಆಗಿದೆ, ಕಾಂಪೌಂಡ್ ಆಗಿದೆ ಅಂತಂದರೆ ಅಲ್ಲಿ ನಮಗೆ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ಲೋರಿನ್ is combining with oxygen to form 4 types of oxo acids. 4 types of oxo acids. ಯಾವುದು? ಹೈಪೋಕ್ಲೋರಸ್ ಆಸಿಡ್, ಕ್ಲೋರಸ್ ಆಸಿಡ್, ಕ್ಲೋರಿಕ್ ಆಸಿಡ್ ಹಾಗೂ ಪರ್ಕ್ಲೋರಿಕ್ ಆಸಿಡ್. ಸೊ ಹೈಪೋಕ್ಲೋರಿಕ್ ಆಸಿಡ್ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟೇನು? +1. ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ +1. ಕ್ಲೋರಸ್ ಆಸಿಡ್ ಅಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ ಇಟ್ ಇಸ್ +3. ಕ್ಲೋರಿಕ್ ಆಸಿಡ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು ಕ್ಲೋರಿನ್ ಎಷ್ಟು? +5. ಪರ್ಕ್ಲೋರಿಕ್ ಅಲ್ಲಿ ಇಟ್ ಇಸ್ +7. ಅರ್ಥ ಆಗ್ತಿಲ್ವಾ? ಇಟ್ ಇಸ್ +7. ಇದು ನನ್ನ 5ನೇ ರೂಲ್ ಆಯಿತು. 6ನೇ ರೂಲ್ ಏನು? ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದ ಆಟಮ್ಸ್ ಇನ್ ಅ ಕಾಂಪೌಂಡ್ ಮಸ್ಟ್ ಬಿ ಈಕ್ವಲ್ ಟು 0. ಎಲ್ಲ ಎಲಿಮೆಂಟಿನ ಆಲ್ಜಿಬ್ರಾಯಿಕ್ ಸಮ್ ಮಾಡಿದಾಗ ಇಟ್ ಶುಡ್ ಬಿ ಈಕ್ವಲ್ ಟು 0. ಇವಾಗ ರೆಗ್ಯುಲರ್ ಕಾಂಪೌಂಡ್ಸ್ ಅಲ್ಲಿ. ಬಟ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದ ಆಟಮ್ಸ್ ಇನ್ ಅನ್ ಅಯಾನ್ ಮಸ್ಟ್ ಬಿ ಈಕ್ವಲ್ ಟು ಇಟ್ಸ್ ಚಾರ್ಜ್. ಫಾರ್ ಎಕ್ಸಾಂಪಲ್ CO3 2- ಅಂತ ಇದೆ. ಸೊ ನೀವೇನು ಬರೀತೀರ ಅಲ್ಲಿ? x + y ಇಸ್ ಈಕ್ವಲ್ಸ್ ಟು -2 ಅಂತ ಬರೀಬೇಕು, ನಾಟ್ 0. ಬಿಕಾಸ್ ಅಯಾನ್ಗಳಲ್ಲಿ it should have the charge of its ion. Done? ಇದು ನಿಮ್ಮ ರೂಲ್ಸ್ ಟು ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ, ಈಗ ನಮಗೆ PYQs ಸಾಲ್ವ್ ಮಾಡೋಂಥ ಸಮಯ ಸ್ಟಾರ್ಟಿಂಗ್ ಫ್ರಮ್ 2021. 2021ರಿಂದ 25ರವರೆಗೆ ಯಾವ ಕ್ವಶನ್ಸ್ನ ಕೇಳಿದಾರೋ ಅದನ್ನು ಸಾಲ್ವ್ ಮಾಡೋಂಥ ಸಮಯ. ಸೊ 2021 ಏನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋದಾದರೆ, ದ ಕ್ವೆಶನ್ ಸೇಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್. ವೆರಿ ಈಸಿ ಕ್ವೆಶನ್. Option A says addition of oxygen, option B says addition of electronegative element to a substance, and option C says removal of hydrogen, option D says removal of electronegative element. 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಒಂದು ಸ್ಟೇಟ್ಮೆಂಟು ನಿಮಗೆ ಆಕ್ಸಿಡೇಷನ್ಗೆ ಕರೆಕ್ಟ್ ಅಲ್ಲ, ಇಟ್ ಇಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್ ಅಂತ ಹೇಳ್ತಿದ್ದಾರೆ. ಆಕ್ಸಿಡೇಷನ್ ಅಂದರೆ ಏನಂತ ಹೇಳಿದ್ದೆ ಇವತ್ತು ಕ್ಲಾಸಲ್ಲಿ? ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಎಲೆಕ್ಟ್ರಾನ್, ರಿಮೂವಲ್ ಆಫ್ ಹೈಡ್ರೋಜನ್, ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಟು ಅ ಸಬ್ಸ್ಟೆನ್ಸ್. ಇಷ್ಟು ಡೆಫಿನೇಷನ್ಗಳಿದೆ. ಸೊ ಈ ಆಪ್ಷನ್ಸ್ ಮುಖಾಂತರ ನೋಡೋದಾದರೆ, ಆಪ್ಷನ್ ಎ ಸೇಸ್ ಅಡಿಷನ್ ಆಫ್ ಆಕ್ಸಿಜನ್, ಕರೆಕ್ಟ್. ಆಪ್ಷನ್ ಬಿ ಸೇಸ್ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಟು ಅ ಸಬ್ಸ್ಟೆನ್ಸ್, ಕರೆಕ್ಟ್. ಆಪ್ಷನ್ ಸಿ ಸೇಸ್ ರಿಮೂವಲ್ ಆಫ್ ಹೈಡ್ರೋಜನ್, ಎಸ್. ಆಪ್ಷನ್ ಡಿ ಸೇಸ್ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಡು ಯು ಥಿಂಕ್ ಸೊ? No, right? So the right answer for this particular question is D. Option D is the right answer for the question which is asked in 2021. ಅರ್ಥ ಆಯ್ತಾ ಮಕ್ಕಳೇ? ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಆ್ಯಂಡ್ ಎಲಿಮೆಂಟ್ ಎಕ್ಸಿಬಿಟ್ಸ್ 2 different ಆಕ್ಸಿಡೇಷನ್ ಸ್ಟೇಟ್. 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಎಲಿಮೆಂಟ್ಗಳಲ್ಲಿ ಯಾವ ಒಂದು ಎಲಿಮೆಂಟ್ ಅಥವಾ ಯಾವ ಒಂದು ಕಾಂಪೌಂಡಲ್ಲಿರುವಂಥ ಎಲಿಮೆಂಟ್ 2 different ಆಕ್ಸಿಡೇಷನ್ ಸ್ಟೇಟಸ್ನ ಹೊಂದಿದೆ. Okay, option A says NH4NO3, option B says N2H4, option C says N3H4, option D says NH2CONH2. ಸಿ, ಈಗ ನಾವೇನು ತಿಳ್ಕೊಬೇಕು ಅಂತಂದರೆ, ಒಂದು ಕಾಂಪೌಂಡ್ ಡಿಸೋಸಿಯೇಟ್ ಆಗ್ತಿದೆ ಅಂತಂದರೆ ಇಟ್ ಗಿವ್ಸ್ ಯು 2 different ಅಯಾನ್ಸ್ ಅಲ್ವಾ? 2 different ಅಯಾನ್ ಕೊಡುತ್ತೆ. ಈಗ 2 different ಅಯಾನ್ ಕೊಡ್ತಿದೆ ಅಂತಂದರೆ ನಿಮಗೆ ಏನು ಅರ್ಥ ಮಾಡ್ಕೋಬೇಕು? 2 different ಆಕ್ಸಿಡೇಷನ್ ನಂಬರ್ ಬರ್ತಿದೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೆಲವೊಂದು ನ್ಯೂಟ್ರಲ್ ಕಾಂಪೌಂಡ್ಸ್ ಇದೆ. ಫಾರ್ ಎಕ್ಸಾಂಪಲ್ N2H4, N3H,
ಡಿಸೋಸಿಯೇಟ್ ಮಾಡೋಕ್ಕಾಗಲ್ಲ. ಈಗ ಈ ಫಸ್ಟ್ ಒನ್ ನೋಡಿ, ಇಟ್ ಇಸ್ ಈಸಿ ಟು ಡಿಸೋಸಿಯೇಟ್. ನೋಡಿ ಇಲ್ಲಿ NH4NO3 ಡಿಸೋಸಿಯೇಟ್ ಆಗಿ ಏನಾಗುತ್ತೆ, NH4NO3 ಡಿಸೋಸಿಯೇಟ್ ಆದಾಗ ಇಟ್ ಫಾರ್ಮ್ಸ್ ವಾಟ್, NH4 ಪ್ಲಸ್ NO3 ಮೈನಸ್ ಅಲ್ವಾ. ಸೊ ಈಗ ನನಗೆ ಈ ನೈಟ್ರೋಜನ್ದು ಆಕ್ಸಿಡೇಷನ್ ನಂಬರ್ನ ಕಂಡುಹಿಡಿಬೇಕು. ಸೊ ಇವಾಗ ಏನು ಮಾಡ್ಬೇಕು ನಾನು, ಆಕ್ಸಿಡೇಷನ್ ನಂಬರ್ ಮೆಥಡ್ಸ್ ಗೊತ್ತಾಗಿದೆ ಅಲ್ವಾ, ರೂಲ್ಸು ಅಪ್ಲೈ ಮಾಡೋಣ. ಸೊ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ 4 ಹೈಡ್ರೋಜನ್ಸ್ ಇದೆ, ಸೊ ಇಟ್ ಇಸ್ +1 ಇಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲಸ್ ಚಾರ್ಜ್ ಇದೆ, ಸೊ ಇಟ್ ಇಸ್ 1. ಸೊ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು 1. ಸೊ 4 ಆ ಕಡೆ ಕಳಿಸಿ, ಸೊ ಏನಾಗುತ್ತೆ ಅವಾಗ, ಎಕ್ಸ್ ಈಸ್ ಈಕ್ವಲ್ಸ್ ಟು 3 -3 ಆ ಕಡೆ ಹೋಯ್ತು ನೋಡಿ. ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು 1 ಇತ್ತು, ಆ ಕಡೆ ಕಳಿಸ್ದೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 1 - 4, ಎಕ್ಸ್ ಈಸ್ ಈಕ್ವಲ್ಸ್ ಟು -3. ಆಮೇಲೆ ಇದು ಹೇಗೆ ಬಂದು ಅಂತ ಹೇಳಬೇಡಿ. ಈಗ NO3 ಮೈನಸ್ ಎಕ್ಸ್ ಪ್ಲಸ್ 3 ಇದು ಆಕ್ಸಿಜನ್ ಮಲ್ಟಿಪ್ಲೈಡ್ ಬೈ -2 ಇಸ್ ಈಕ್ವಲ್ಸ್ ಟು -1, ಬಿಕಾಸ್ ಇಲ್ಲಿ -1 ಚಾರ್ಜ್ ಇದೆ. ಸೊ ಎಕ್ಸ್ 3 2s are 6 ಪ್ಲಸ್ ಇಂಟು ಮೈನಸ್ ಮೈನಸ್ ಇಸ್ ಈಕ್ವಲ್ಸ್ ಟು -1. ಸೊ ಇದು ಈ ಕಡೆ ಬಂದಾಗ ಇಟ್ ಇಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಪ್ಲಸ್ 6. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು +5. ಸೊ ಆಪ್ಷನ್ ಎ ಅಲ್ಲಿ ನಮಗೇನು ಸಿಗ್ತಿದೆ, ದ್ಯಾಟ್ ಈ ನೈಟ್ರೋಜನ್ಗೆ -3 ಹಾಗೂ +5 ಆಕ್ಸಿಡೇಷನ್ ನಂಬರ್ ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ is option A ಮಕ್ಕಳೇ. ಇಟ್ ಈಸ್ ಆಪ್ಷನ್ ಎ. ಓಕೆನಾ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ, ವಿಚ್ ಇಸ್ ಆಸ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಆಲ್ Cu2+ ಅಥವಾ Cu ಹ್ಯಾಲೈಡ್ಸ್ ಅಥವಾ ಕಾಪರ್ ಹ್ಯಾಲೈಡ್ಸ್ ಆರ್ ನೋನ್ ಎಕ್ಸೆಪ್ಟ್ ದ ಅಯೋಡೈಡ್. ದ ರೀಸನ್ ಫಾರ್ ಇಟ್ ಇಸ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಕಡೆ ನೋಡೋದಾದರೆ, Cu2+ ಆಕ್ಸಿಡೈಸಸ್ ಅಯೋಡೀನ್ ಟು ಅಯೋಡೈಡ್. ಆಪ್ಷನ್ ಬಿ, Cu2+ has much more electronegative hydration enthalpy, and option C, Cu2+ ion has smaller size. Option D, iodide is a bulky ion. ಓಕೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅಂತಂದರೆ, ಕಾಪರ್ ಹ್ಯಾಲೈಡ್ಸ್ ಆರ್ ನೋನ್ ಬಟ್ ನಾಟ್ ಅಯೋಡೈಡ್ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಕಾಪರ್ Cu2+ ಈಗ ಅಯೋಡೀನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಏನು ಸಿಗುತ್ತೆ ನಮಗೆ, Cu(I2) ಕರೆಕ್ಟ್ ಅಲ್ವಾ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಕಾಪರ್ ಅಯೋಡೀನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಇಟ್ ಗೆಟ್ಸ್ ಡಿಸೋಸಿಯೇಟೆಡ್ ಫಾಸ್ಟರ್, ಬೇಗ ಡಿಕಂಪೋಸ್ ಆಗಿಬಿಡುತ್ತೆ. ಡಿಕಂಪೋಸ್ ಆಗಿ ಏನು ಕೊಡುತ್ತೆ, ಅಯೋಡೀನ್ ಇಂದ ಅಯೋಡೈಡ್. ನೋಡಿ ಇಲ್ಲಿ ಅಯೋಡೀನ್ ಇಂದ ನಿಮಗೆ ಅಯೋಡೈಡ್ ಈಸಿಯಾಗಿ ಫಾರ್ಮ್ ಆಗಿಬಿಡುತ್ತೆ. ಅರ್ಥ ಆಗ್ತಿಲ್ವಾ. ನೋಡಿ ಇಲ್ಲಿ ಇದೇ Cu(I2) ಗೆಟ್ಸ್ decomposed faster because iodine is such compound. It gives you Cui and I2. ಈ ಬ್ಯಾಲೆನ್ಸ್ ಮಾಡಿಲ್ಲ, ಬಟ್ ಇಟ್ ಇಸ್. ಸೊ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಯಾವ ಆಪ್ಷನ್ ಕರೆಕ್ಟ್ ಅನಿಸ್ಬೋದು? ಈ 4 ಆಪ್ಷನ್ಗಳಲ್ಲಿ ಏನು ಹೇಳ್ತಿದೆ, ಆಪ್ಷನ್ ಎ ಹೇಳ್ತಿದೆ ಕಾಪರ್ 2+ ಆಕ್ಸಿಡೈಸಸ್ ಅಯೋಡೀನ್ ಟು ಅಯೋಡೈಡ್, ವಿಚ್ ಇಸ್ ಕರೆಕ್ಟ್ ಆ್ಯಕ್ಚುಲಿ. Cu2+ has much more negative hydration enthalpy. No. And option C, copper 2+ ion has a smaller size. Seriously. And option 4 says iodide is a bulky ion. So ಇಲ್ಲಿ 4 ಆಪ್ಷನ್ ಕಂಪೇರ್ ಮಾಡಿದ್ರೆ ನನಗೆ ಇದು ಆಪ್ಟ್ ಅನ್ಸುತ್ತೆ when compared to this particular question. So hence the right answer for this particular question is option A. So ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಟ್ ಇಸ್ ಆಪ್ಷನ್ ಎ ಮಕ್ಕಳೇ. ಓಕೆ. ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಇಟ್ ಈಸ್ ಆಸ್ಡ್ ಇನ್ 2023, 2023ನೇ ಇಸ್ವಿಲಿ ಕೇಳಿದ್ದಾರೆ. ಏನು ಕ್ವೆಶನ್, ದ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಗಿವನ್ ಈಕ್ವೇಷನ್ ಇಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೋ ಆ್ಯಂಡ್ ಸೊ ಈಕ್ವೇಷನ್ಗಳನ್ನ ಕೊಟ್ಟಿದ್ದಾರೆ, ಆ್ಯಂಡ್ ಈ ಒಂದು ಈಕ್ವೇಷನಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಹೇಳ್ತಿದ್ದಾರೆ. ಓಕೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ, ಜಿಂಕ್, ಆಕ್ಸಿಜನ್, ವಾಟರ್, ಸೈನೈಡ್. 4 ಆಪ್ಷನ್. ಸೊ ಈ 4 ಆಪ್ಷನ್ನಲ್ಲಿ ನಿಮಗೆ ಈ ರಿಯಾಕ್ಷನಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಕ್ವೆಶನ್, ಬಟ್ ಆದರೂ ಹೇಳ್ತೀನಿ ಕೇಳಿ. ನೋಡಿ ಇಲ್ಲಿ ಸಿಲ್ವರ್ ರಿಯಾಕ್ಟಿಂಗ್ ವಿತ್ ಸೈನೈಡ್, ವಾಟರ್ ಆ್ಯಂಡ್ ಆಕ್ಸಿಜನ್ ಟು ಗಿವ್ ಯು ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಆ್ಯಂಡ್ ಅದೇ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಜಿಂಕ್.
ಗಿವಿಂಗ್ ಯು ಜಿಂಕ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಜಿಂಕಿಂದ ಮಾಡಿರುವಂಥ ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮಕ್ಕಳೇ, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ತಾರೆ. ರೆಡ್ಯೂಸಿಂಗ್ ಏಜೆಂಟ್, ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಇಟ್ ಈಸ್ ಆಬ್ವಿಯಸ್ಲಿ ನಮ್ಮ ಜಿಂಕ್. Obviously zinc. So the right answer for this particular question is A. ಓಕೆನಾ ಮಕ್ಕಳೇ? ಸೊ ಸಿಂಪಲ್ ಕ್ವೆಶನ್ ಮಕ್ಕಳ. ನೋಡಿ, ಇಲ್ಲಿ ರೆಡ್ ಆಕ್ಸಿಡೇಷನ್ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಕ್ವೆಶನ್ ಇಲ್ಲ. ಒನ್ ಶಾರ್ಟ್ ವಿಡಿಯೋ ನೋಡ್ಕೊಂಡು ನಿಮಗೆ ಇಲ್ಲಿ ಬಂದರೆ ನಿಮಗೆ ಸಾಕಷ್ಟು ಈಸಿ ಆಗಿಬಿಡುತ್ತೆ. ಓಕೆ, ಸೊ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅನ್ನೋದ್ರ ಬಗ್ಗೆನೇ ಕ್ವೆಶನ್ ಇದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ಈ ಕ್ವೆಶನ್ ಬಂದ್ಬಿಟ್ಟು ನಿಮಗೆ 2024 ಕೇಳಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನದು? ಇನ್ ದ ರಿಯಾಕ್ಷನ್ ಬಿಟ್ವೀನ್ ಮಾಯ್ಸ್ಟ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಅಸಿಡಿಫೈಡ್ KMnO4 ಅಥವಾ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಡ್ಯಾಶ್ ಸೋ ಆ್ಯಂಡ್ ಸೋ ಹ್ಯಾಪನ್ಸ್ ಅಂತ ಹೇಳಿ. ನೋಡಿ ಇಲ್ಲಿ, ಇನ್ ದ ರಿಯಾಕ್ಷನ್ ಬಿಟ್ವೀನ್ ಮಾಯ್ಸ್ಟ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಅಸಿಡಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಸೋ ಆ್ಯಂಡ್ ಸೋ ವಿಲ್ ಹ್ಯಾಪನ್. 4 ಆಪ್ಷನ್ ಕೊಟ್ಟಿದ್ದಾರೆ. ಏನದು? ಆಪ್ಷನ್ ಎ ಸೇಸ್ SO2 is oxidized to SO2 ಅಥವಾ SO4 2 minus and MnO4 minus is reduced to Mn2 plus. And option B, SO2 is reduced to S and MnO4 minus is oxidized to MnO4. Option C says SO2 is oxidized to SO3 2 minus, MnO4 minus is reduced to MnO2. Option 4 says SO2 is reduced to H2S and MnO4 is oxidized to MnO4. ಇಲ್ಲಿ ಸಲ್ಫರ್ ಡೈಆಕ್ಸೈಡನ್ನು ಪರ್ಮ್ಯಾಂಗನೇಟ್ ಅಯಾನ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಟ್ ಇಸ್ ಅಸಿಡಿಫೈಡ್. ಸೊ ಅಸಿಡಿಫೈ ಮಾಡ್ತಾ ಇದ್ದಾರೆ. ಸೊ ಅಸಿಡಿಫೈ ಮಾಡಿದಾಗ ಏನಾಗುತ್ತೆ? ಯಾವಾಗಲೂ ಅಸಿಡಿಫೈ ಮಾಡಿದಾಗ ನಿಮಗೆ ಆಗುವಂಥದ್ದು ವಾಟ್ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ನೋಡಿ ಇಲ್ಲಿ MnO4 ಮೈನಸ್ ಇರುವಂಥದ್ದು ನಿಮಗೇನಾಗುತ್ತೆ? ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟ್? Mn2 plus ions. And SO2 ಇರೋದೇನಾಗುತ್ತೆ ನಿಮಗೆ? SO4 2 minus ions. ಸೊ ಇಲ್ಲಿ ನನಗೆ ರೆಡ್ಯೂಸು ಆಗ್ತಿದೆ, ಆಕ್ಸಿಡೈಸು ಆಗ್ತಾ ಇದೆ. ಯಾವಾಗ? ಅಸಿಡಿಫೈ ಮಾಡಿದಾಗ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವೆನ್ ಎನಿ ರಿಯಾಕ್ಷನ್ ಇಸ್ ಅಂಡರ್ಗೋಯಿಂಗ್ ಅಸಿಡಿಫಿಕೇಶನ್, ನಿಮ್ಮ ರಿಯಾಕ್ಟಿಂಗ್ ಎಂಟಿಟೀಸ್ ವಿಲ್ ಗೋ ಆಕ್ಸಿಡೇಷನ್ ಹಾಗೂ ರಿಡಕ್ಷನ್. ಅದು ರಿಯಾಕ್ಷನ್ ಮುಖಾಂತರ ಗೊತ್ತಾಗಿರುತ್ತೆ. ಇದ್ರ ಮೇಲೆ ನಾವು ಒಂದು ಕ್ವೆಶನ್ ಸಹ ಸಾಲ್ವ್ ಮಾಡಿದ್ದೀವಿ ನಿಮಗೆ ನಿಮ್ಮ ಒನ್ ಶಾರ್ಟ್ ವಿಡಿಯೋದಲ್ಲಿ. ಸೇಮ್ ಕ್ವೆಶನ್ ನೋಡಿ, ಏನು ಚೇಂಜಸ್ಸು ಇಲ್ಲ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಓಕೆನಾ ಮಕ್ಕಳೇ? ಸೊ ಮಕ್ಕಳೇ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಇಟ್ ಇಸ್ ಆಸ್ಕ್ಡ್ ಇನ್ 2025. ನಿಮ್ಮ ಸೀನಿಯರ್ಸ್ ಈಗ ತಾನೇ ಬರ್ದಿದ್ದಾರೆ. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಇನ್ ದ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಸಲ್ಫೈಡ್ ಆ್ಯಂಡ್ ಅಸಿಡಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಸೋ ಆ್ಯಂಡ್ ಸೋ ರಿಯಾಕ್ಷನ್ ಹ್ಯಾಪನ್ಸ್. ಅಸಿಡಿಫೈ ಅಂತ ಹೇಳ್ತೀರಿ, ಅಸಿಡಿಫಿಕೇಶನ್, ಆಕ್ಸಿಡೇಷನ್, ರಿಡಕ್ಷನ್. ಓಕೆ, ನೋಡಿ ಆಪ್ಷನ್ ಕಡೆ ನೋಡೋದಾದರೆ, ಆಪ್ಷನ್ ಎ ಸೇಸ್ H2S is reduced to S ಅಥವಾ ಸಲ್ಫರ್, MnO4 minus is oxidized to Mn2 plus. Option B, H2S is oxidized to SO2 and MnO4 minus is oxidized to MnO2. Option C, H2S is reduced to SO2, MnO4 minus is oxidized to Mn2 plus. Option D, H2S is oxidized to S and MnO4 minus is reduced to Mn2 plus. ಈಗ ತಾನು ಮಾಡಿದ್ದೀವಿ ಅದನ್ನು. ಸಾಕಷ್ಟು ಜನ ಮಕ್ಕಳು ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. MnO4 ಮೈನಸ್ ನಿಮಗೆ ಅಸಿಡಿಫೈ ಮಾಡ್ತೀರಾ ಅಂತಂದರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು Mn2 ಪ್ಲಸ್, ರೆಡ್ಯೂಸ್ ಆಗುತ್ತೆ. ಓಕೆ, ಈಗ ಮತ್ತೇನಾಗುತ್ತೆ? ಇಲ್ಲಿ ನಮಗೆ ಹೈಡ್ರೋಜನ್ ಸಲ್ಫೈಡ್ ಸಹ ಇದೆ. ಹೈಡ್ರೋಜನ್ ಸಲ್ಫೈಡ್ ನೀವು ಅಸಿಡಿಫೈ ಮಾಡ್ತೀರಾ ಅಂತಂದರೆ ನನಗಿಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ, ಗಿವಿಂಗ್ ಮಿ ವಾಟ್? just sulfur. So the right answer for this particular question is option 4, which says H2S is oxidized to S and MnO4 minus is reduced to Mn2 plus. Acidification, acidify ಅಂತ ಬಂತು ಅಂತಂದರೆ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ನೆಕ್ಸ್ಟ್ ಕ್ವೆಶನ್ ಸಹ ನಿಮಗೆ 2025 ಕೇಳಿದರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. It is about titration. ನೋಡಿ, very important. So in the titration of potassium permanganate against ferrous ammonium sulfate solution, dilute sulfuric acid but not nitric acid is used to maintain the acidic medium. Because titration ಮಾಡೋ ಟೈಮಲ್ಲಿ ಹೇಳ್ಕೊಟ್ಟಿದ್ದು ನಿಮಗೆ, ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ ನಾವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಡ್ ಮಾಡ್ತೀವಿ ಅಂತ ಹೇಳಿ. ಯಾಕೆ ಅಂತ ಗೊತ್ತಾಗುತ್ತೆ. ನಾವು ಆಪ್ಷನ್ ಎ ಸೇಸ್
It is difficult to identify the endpoint. Option B says nitric acid doesn't act as an indicator. Option C says nitric acid itself is an oxidizing agent. Option D says nitric acid is a weak acid than sulfuric acid. ಯಾರ್ಯಾರಿಗೆ ಕಾನ್ಸೆಪ್ಚುಯಲ್ ನಾಲೆಜ್ ಇರುತ್ತೋ ಈ ಕ್ವೆಶನ್ ಆರಾಮ್ಸೆ ಆನ್ಸರ್ ಮಾಡ್ಬೋದು. ನಾವು ಸಲ್ಫ್ಯೂರಿಕ್ ಆ್ಯಸಿಡ್ನ ಏನಕ್ಕೆ ಯೂಸ್ ಮಾಡಿದ್ವಿ? ಬಿಕಾಸ್ ದ್ಯಾಟ್ ವಾಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಿಮಗಿಲ್ಲಿ ಐಡೆಂಟಿಫೈ ಮಾಡೋಕ್ಕಾಗ್ತಿರಲಿಲ್ಲ ಎಂಡ್ ಪಾಯಿಂಟ್ನ? ಆಬ್ವಿಯಸ್ ಆಗಿ ಆಗ್ತಿತ್ತು, ಬಿಕಾಸ್ KMnO4 ಇಟ್ ಸೆಲ್ಫ್ ವಾಸ್ ಅನ್ ಇಂಡಿಕೇಟರ್. ನೈಟ್ರಿಕ್ ಆಸಿಡ್ ಡಸಂಟ್ ಆಕ್ಟ್ ಆಸ್ ಅನ್ ಇಂಡಿಕೇಟರ್ ಆಬ್ವಿಯಸ್ಲಿ. ಆ್ಯಂಡ್ ಇವಾಗ ಈ ಕ್ವೆಶನ್ಗೆ ಆ್ಯಪ್ಟ್ ಆನ್ಸರ್ ಬೇಕು. ಸಾಕಷ್ಟು ಜನ ಮಕ್ಕಳು ಈ ಆಪ್ಷನ್ ಬಿನ ಟಿಕ್ ಮಾಡಿ ಬರ್ತಾರೆ, which is wrong. And option C says nitric acid itself is an oxidizing agent. Yes. But compared to this, H2SO4 is a strong oxidizing agent. ಅದಕ್ಕೆ ನಾವು what sulfuric acid use ಮಾಡಿದ್ವಿ, but not nitric acid. Option D says nitric acid is a weak acid than sulfuric acid. Seriously? Okay. Sari. So comparatively, the right answer for this particular question is C, makle. Nitric acid itself is an oxidizing agent. ಅದಕ್ಕೆ ನೋಡಿ ಇಲ್ಲಿ dilute sulfuric acid but not nitric acid is used to maintain the acidic medium. ಓಕೆನಾ? ಸೊ ಇದು ನಿಮ್ಮ 2025ರಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಗೇನ್ ಇಟ್ ಇಸ್ ಆಸ್ಕ್ಡ್ ಇನ್ 2025. ನೋಡಿ ಮಕ್ಕಳೇ, ಇಲ್ಲಿ 2025 ಇಸ್ವಿಲಿ 3 ಕ್ವೆಶನ್ ಬಂದಿದೆ. ತುಂಬ ಈಸಿಯೆಸ್ಟ್ ಕ್ವೆಶನ್. ಏನು ಹೇಳುತ್ತೆ ಅಂತ ಕ್ವೆಶನ್ ನೋಡೋದಾದರೆ, ನಿಮಗೆ ಇಲ್ಲಿ 4 ರೀತಿಯ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ 4 ರೀತಿಯ ಡಿಫ್ರೆಂಟ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಯೂನಿಟ್ ಟು ಮ್ಯಾಚ್ ಇಟ್. ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಹಾಗೂ ಎಕ್ಸಾಂಪಲ್ಸ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ಷನ್ ಏನು ಹೇಳುತ್ತೆ? A4 B3 C1 D2. ಆಪ್ಷನ್ ಬಿ ಸೇಸ್ A2 B1 C4 D3. ಆಪ್ಷನ್ ಸಿ ಸೇಸ್ A3 B4 C1 D2. ಆಪ್ಷನ್ ಡಿ ಸೇಸ್ A3 B2 C1 D4. ಸೊ ಮಕ್ಕಳೇ, ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೇನು? ಎಲಿಮೆಂಟ್ ಕಾಂಬೈನ್ ಆಗ್ತಿದೆ. ಸೊ ಇವಾಗ ಅದ್ರ ಮುಖಾಂತರ ನೋಡೋದಾದರೆ ನೋಡಿ, ಇಲ್ಲಿ ಕಾಂಬಿನೇಷನ್ ರಿಯಾಕ್ಷನ್. ಸೊ ಈ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಬರುತ್ತಪ್ಪ? ಕಾಂಬಿನೇಷನ್ ರಿಯಾಕ್ಷನ್, ಕಂಬಷನ್ ರಿಯಾಕ್ಷನ್. ಸೊ ಇಲ್ಲಿ ಯಾವ್ದಾದ್ರು ಕಂಬಷನ್ ರಿಯಾಕ್ಷನ್ ಇದೆಯಾ? ಎಸ್, ನೋಡಿ ಇಲ್ಲಿ ಮೀಥೇನ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಗಿವ್ ಯು ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್. ಸೊ ಎ ವುಡ್ ಬಿ, ಬರಿತೀನಿ ತಾಳಿ, ಎ ವುಡ್ ಬಿ ವಾಟ್? 3. ಈಗ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದರೆ ಒಂದು ದೊಡ್ಡ ಕಾಂಪೌಂಡ್ ಬ್ರೇಕ್ ಡೌನ್ ಆಗಿ ಸಿಂಪಲ್ ಸಬ್ಸ್ಟೆನ್ಸ್ ಕೊಡುತ್ತೆ. ಸೊ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೀನಿ. ಯಾವುದು? ವಾಟರ್ ಡಿಕಂಪೋಸ್ ಆಗ್ತಿದೆಯಾ? ಎಸ್, ನೋಡಿ ಇಲ್ಲಿ ಆಪ್ಷನ್ 4, ವಾಟರ್ ಗೆಟಿಂಗ್ ಡಿಕಂಪೋಸ್ಡ್ ಟು ಫಾರ್ಮ್ ಹೈಡ್ರೋಜನ್ ಹಾಗೂ ಆಕ್ಸಿಜನ್. ಸೊ ಬಿ ಇಸ್ 4. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗ್ತಿದೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ನಿಮಗೆ ಒಂದು ಸ್ಟ್ರಾಂಗರ್ ಎಲಿಮೆಂಟ್ ಮತ್ತೊಂದು ವೀಕರ್ ಎಲಿಮೆಂಟ್ ರೀಪ್ಲೇಸ್ ಮಾಡುತ್ತೆ. ಸೊ ಎಸ್, ನೋಡಿ ಇಲ್ಲಿ ನಿಮಗೆ ಕ್ಲೋರಿನ್ ರಿಯಾಕ್ಟಿಂಗ್ ವಿತ್ ಬ್ರೋಮೀನ್ ಗಿವಿಂಗ್ ಯು ಕ್ಲೋರಿನ್ ಹಾಗೂ ಬ್ರೋಮೀನ್. ಗೇಷಿಯಸ್ ಸ್ಟೇಟ್ ಇರೋದು ಆಕ್ವಿಯಸ್ ಸ್ಟೇಟ್ ಬಂತು, ಆಕ್ವಿಯಸ್ ಸ್ಟೇಟ್ ಇರೋದು ಗೇಷಿಯಸ್ ಸ್ಟೇಟ್ ಬಂತು. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ ಸಿ ಇಸ್ 1. ಕೊನೆಯದು ಯಾವ್ದಪ್ಪ? ಆಬ್ವಿಯಸ್ ಆಗಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನಲ್ಲಿ ಪೆರಾಕ್ಸೈಡಲ್ಲಿ ನಮಗೆ ಆಕ್ಸಿಜನ್ಗೆ ಇಲ್ಲೂ ಒಂದು ಆಕ್ಸಿಡೇಷನ್ ಸ್ಟೇಟ್, ಇಲ್ಲೊಂದು ಆಕ್ಸಿಡೇಷನ್ ಸ್ಟೇಟ್, ಇಲ್ಲೊಂದು ಆಕ್ಸಿಡೇಷನ್ ಸ್ಟೇಟ್. ಸೊ ಅಕಾರ್ಡಿಂಗ್ ಟು ದಿಸ್ ಎ ಇಸ್ 3, ಬಿ ಇಸ್ 4. A3 B4 ಎಲ್ಲಿ? ಎಸ್, ಇವೆರಡರಲ್ಲಿದೆ. ನೋಡಿ ಇಲ್ಲಿ A3 B4 C1 D2. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಸಿ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಟ್ ಇಸ್ ಟು ಸೇ ಯು ಥ್ಯಾಂಕ್ ಯು. ಓಕೆನಾ ಮಕ್ಕಳೇ? ಸೊ ಇವತ್ತು ನಾವು ನಿಮ್ಮ KCT ಪರ್ಸ್ಪೆಕ್ಟಿವ್ಗೆ ಅಂತ ಹೇಳಿ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂಥ ಕ್ವೆಶನ್, ಸಾಕಷ್ಟು ಬಾರಿ ಒತ್ತಡ ನೀಡಿರುವಂಥ ಟಾಪಿಕ್ಸ್ನ ಚೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ಕೊಟ್ಟು ಆ್ಯಂಡ್ PYQಸ್ನ ಸಹ ಸಾಲ್ವ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಸ್ ನಿಮ್ಮ ಎಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ಸಹ ನಮ್ಮ ಕಾಮೆಂಟ್ ಸೆಕ್ಷನ್ ನಿಮಗೆ ಡೌಟ್ ಫಾರ್ಮಲ್ಲಿ ತಿಳಿಸ್ತಾ ಹೋಗಿ. ಸೊ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.